ನಮ್ಮ ಸಂಸ್ಥೆ ಏನಿದೆ ಮುಖಂಡರು ಎಲ್ಲ ಸೇರಿ ನಂಗೆ ಮಾತು ಪ್ರಕಾರ ನಡೆಸ್ಕೊಟ್ಟು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ ಅಂತ ನಾನೇನು ನೀವಾಗ ಹೋಗೋದಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಪ್ರಕಾರನೇ ನಾನು ಕಾರ್ಯ ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಸಾಕಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನಮ್ಗೆ ಪಾತ್ರರಾಗಿದ್ದಾರೆ. ಹೆಸರು ಯಾರು? ಆಲಂಬಡಿ ಜೋತೇನಹಳ್ಳಿ VSSN ಎರಡನೇ ಅವಧಿಗೆ ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿದ್ದು, ಅದರಂತೆ ಮೊದಲು ಏನು ಮಾತುಕತೆ ಆಗಿತ್ತು ಅದರಂತೆ ಇವತ್ತು ನಾರಾಯಣಪ್ಪನವ್ರನ್ನ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನಿರ್ದೇಶಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂಥ SN ನಾರಾಯಣ ಸೋಮಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅವಿರೋಧ ಆಯ್ಕೆ ನಡೆಯಲು ಅವಕಾಶವಾಗಿರ್ತದೆ. ಮೂರನೇ ಅವಧಿಗೆ ಸುರೇಶ್ ಅವರನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ. ಅವ್ರದ್ದೇನು ಅವಧಿ ಮುಗಿಯಿತೋ ಮೂರನೇದಾಗಿ ಸುರೇಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಶಾಸಕರು ಮತ್ತು ಎಲ್ಲ ನಿರ್ದೇಶಕರು ಮುಖಂಡರು ಸೇರಿ ತೀರ್ಮಾನ ಮಾಡಿರ್ತಾರೆ. ಇವತ್ತು ಏನು ಅಧ್ಯಕ್ಷರಾಗಿದ್ದಾರೋ ನಾರಾಯಣಪ್ಪನವರು ಎಲ್ಲ ನಿರ್ದೇಶಕರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕು. ಯಾವುದೇ ಪಕ್ಷ ಭೇದ ಜಾತಿ ಭೇದ ಮಾಡದೆ ಎಲ್ಲರನ್ನೂ ಅವರು ಎಷ್ಟು ದಿವಸ ಅಧಿಕಾರದಲ್ಲಿರ್ತಾರೋ ಅಷ್ಟು ದಿವಸ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಪಕ್ಷ ಬೆಳೆಸೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬೇರೆ ಬರ್ತಾ ಇದೆ. ಅದರಲ್ಲೂ ಕೂಡ ಇದೇ ರೀತಿ ಒಗ್ಗಟ್ಟನ್ನು ತೋರಿಸಿ ಎಲ್ಲ ಆಲಂಬಡಿ ಜೋತ್ನಹಳ್ಳಿ ಗ್ರಾಮ ಪಂಚಾಯತಿ ಏನಿದೆಯೋ 18 ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಎಲ್ಲರನ್ನೂ ಗೆಲ್ಸ್ಕೊಬರೋಂಥ ಜವಾಬ್ದಾರಿ ನಾರಾಯಣಪ್ಪನವರು ಹೆಗಲ ಮೇಲೆ ಕೂಡ ಇವತ್ತು ಇರುತ್ತೆ ಅಂತ ಹೇಳ್ತಾ, ಇದು ಗ್ರಾಮ ಪಂಚಾಯತಿ ಚುನಾವಣೆಗೆ ದಿಕ್ಸೂಚನೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತೇನು ಅವಿರೋಧವಾಗಿ VSSನಲ್ಲಿ ಜೈಬೇರಿ ಅಂತ ಬಾರಿಸಿದ್ದೀವಿ, ಅದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿ 18ಕ್ಕೆ 18 ಕೂಡ ಗೆದ್ದು SN ನಾರಾಯಣ ಸೋಮಣ್ಣ ಅವರು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸಗಳಿಗೆ ನಾವು ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಮುಖಾಂತರನೂ ಹೇಳ್ತಾ ಇದ್ದೀವಿ.